ದರ್ಶನ್ ಜೊತೆ ಸಂಬಂಧ ಕಡಿತಕ್ಕೆ ನಿರ್ಧರಿಸಿದ್ರ ಪವಿತ್ರ ಗೌಡ. ಹಾಗಾದ್ರೆ ಯಾಕೆ ಈ ರೀತಿಯಾದಂತ ಆಲೋಚನೆಗಳು ಪವಿತ್ರ ಗೌಡ ತಲೆಯಲ್ಲಿ ಹೊಳಿತಾ ಇದೆ? ಸಂಬಂಧವನ್ನ ಕಡಿದುಕೊಳ್ತಾರ ಪವಿತ್ರ ಗೌಡ? ಏನಾಯ್ತು ಅಂತದ್ದು? ಏನಾಗ್ತಾ ಇದೆ? ನಟ ದರ್ಶನ್ ಮೇಲೆ ಮೊದಲೇ ಸಿಟ್ಟು ಮಾಡಿಕೊಂಡಿದ್ರು ಪವಿತ್ರ. ಮೊದಲೇ ಅವರ ಮೇಲೆ ಸಿಟ್ಟನ್ನ ಮಾಡಿಕೊಂಡಿದ್ರು ಪವಿತ್ರ ಗೌಡ ದರ್ಶನ್ ಮೇಲೆ. ಕೊಲೆ ಕೇಸ್ಗೂ ಮುನ್ನವೇ ಅವ್ರ ಮೇಲೆ ಕೋಪ ಮಾಡಿಕೊಂಡಿದ್ರಂತೆ ಪವಿತ್ರ. ಯಾವ ವಿಚಾರಕ್ಕೆ? ಹಾಗಾದ್ರೆ ಮೊದಲೇ ಇತ್ತು, ಕೊಲೆ ಆದ್ಮೇಲೆ ಅಲ್ಲ. ಇದನ್ನ ಪೋಷಕರ ಬಳಿ ಹೇಳಿಕೊಂಡಿದ್ರಂತೆ A1 ಆರೋಪಿ ಪವಿತ್ರ ಗೌಡ. ಇದನ್ನ ಅವರ ಪೋಷಕರ ಹತ್ರ ಹೇಳ್ಕೊಂಡಿದ್ರಂತೆ. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಇದ್ರೂ ಕೂಡ ನಟ ದರ್ಶನ್ ಭೇಟಿ ಮಾಡಿಲ್ಲ ಪವಿತ್ರ ಗೌಡ. ನೋಡಿ, ಅಲ್ಲಿ ಬ್ಯಾರಕ್ ಇರುತ್ತೆ, ಬೇರೆ ಬೇರೆ ಬ್ಯಾರಕ್ಗಳಿರುತ್ತೆ, ಆದರೆ ಅವಕಾಶಗಳಿರುತ್ತೆ ಭೇಟಿ ಮಾಡಲಿಕ್ಕೆ. ಆದರೆ ಪವಿತ್ರ ಗೌಡ ಭೇಟಿ ಆಗಿಲ್ಲ. ಜೈಲಿಗೆ ಹೋದ ಮೇಲೆ ಕುಗ್ಗಿ ಹೋಗಿದ್ದಾರಂತೆ ಪವಿತ್ರ ಗೌಡ. ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಕೂಡ ಸೊರಗಿ ಹೋಗಿದ್ದಾರೆ. ಜೈಲಲ್ಲಿ ಊಟ ಹೊಂದಾಣಿಕೆ ಆಗದೆ ತೂಕ ಕಡಿಮೆಯಾಗಿದೆಯಂತೆ. ನೋಡಿ, ವೇಟ್ ಲಾಸ್ ಆಗಿದೆ ಪವಿತ್ರ ಗೌಡಗೆ. ಇಲ್ಲಾಗಿದ್ರೆ ಮನೇಲಾಗಿದ್ರೆ ಒಳ್ಳೊಳ್ಳೆ ಊಟ, ಹಣ್ಣು ಹಂಪ್ಲ, ಜ್ಯೂಸು, ಡ್ರೈ ಫ್ರೂಟ್ಸು, ವಾಕು, ಜಿಮ್ಮು ಅಂತ. ಆದರೆ ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಹಾಗಾಗಿನೇ ಈಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗೋಗಿದ್ದಾರೆ. ಬಟ್ ಈಗ ದರ್ಶನ್ ಜೊತೆ ಸಂಬಂಧವನ್ನ ಕಡಿದುಕೊಳ್ತಾರ ಪವಿತ್ರ? ಆ ನಿರ್ಧಾರಕ್ಕೆ ಬಂದ್ಬಿಟ್ರ ಅಂತ. ಎಲ್ಲ ಆಗಿದ್ದು ನಿಮ್ಮಿಂದಾನೆ, ನೀವೇ ಕಾರಣ. ಈಗ ದರ್ಶನ್ ನೋಡಿದ್ರೆ ಪವಿತ್ರ ಗೌಡನ ಮೇಲೆ ಹಾಕೋದು, ಎಲ್ಲ ನಿನ್ನಿಂದನೇ ಆಗಿದೆ, ನೀನೇ ಟ್ರಿಗರ್ ಮಾಡಿ, ನೀನೇ ಜೈಲು ಬರೋ ಕಾರಣ ನೀನೇ, ಎಲ್ಲದಕ್ಕೂ ನೀನೆ. ಇದು ದರ್ಶನ್ ಅವರು. ಪವಿತ್ರ ಗೌಡ ಅವ್ರದ್ದು ಇಲ್ಲ, ನಿಮ್ಮ ಕೋಪದಲ್ಲಿ ನೀವು ಬುದ್ಧಿ ಕೊಡ್ತೀರಾ, ನಾನು ಪದೇ ಪದೇ ಹೇಳಿದ್ದೀನಿ ನಿಮ್ಗೆ. ಇದು ಪವಿತ್ರ ಅವರು ವಾದ. ಮೊದಲೇ ಅವ್ರ ಪೋಷಕರ ಬಳಿ ಹೇಳ್ಕೊಂಡಿದ್ರು, ಇಲ್ಲ ದರ್ಶನ್ ಯಾಕೋ ಬಹಳ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ, ಬರೀ ಕೋಪದಲ್ಲೇ ಇರ್ತಾರೆ. ಅಂದ್ರೆ ಇದು ಕೊಲೆ ಆಗೋದಕ್ಕಿಂತ ಮುಂಚೆನೆ ಪವಿತ್ರ ಗೌಡ ತಮ್ಮ ಪೋಷಕರ ಬಳಿ ಹೇಳಿಕೊಂಡಿದ್ದು. ಹಾಗಾದ್ರೆ ಜೈಲಿನಿಂದ ಹೊರಬಂದ ಮೇಲೆ, ಅಥವಾ ಈಗ ನೋಡಿ ಅಲ್ಲಿ ಆ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಪವಿತ್ರ ಗೌಡ. ಆಲ್ರೆಡಿ ಸಂಬಂಧವನ್ನ ಕಡಿದುಕೊಳ್ಳಿ, ಅಲ್ಲೇ ಅವಕಾಶಗಳಿದಾವೆ, ಅವಕಾಶ ಇರುತ್ತೆ, ಒಬ್ಬರನ್ನೊಬ್ಬರು ಮೀಟ್ ಆಗ್ಬೋದು, ಅಲ್ಲಿ ಮಾತನಾಡಬಹುದು. ಆದರೆ ಪವಿತ್ರ ಗೌಡ ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾ ಇಲ್ಲ. ಅವಕಾಶ ಇದ್ರೂ ಭೇಟಿ ಮಾಡ್ತಿಲ್ಲ ಅಂತಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ದರ್ಶನ್ ಅವ್ರ ಜೊತೆಗೆ ಅವರ ಸಂಬಂಧ ದಿನೇ ದಿನೇ ಹಳಸಿ ಹೋಗ್ತಾ ಇದೆ ಅನ್ನೋದು. ದೂರ ಆಗೋಕೆ ಅವರು ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಈಗ ನೋಡಿ, ಆರಂಭದಿಂದಲೇ ಪವಿತ್ರ ಗೌಡ ವಿಚಾರವಾಗಿ ದರ್ಶನ್ ಅವರ ದಾಂಪತ್ಯದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ ಅನ್ನೋದು ಅವರ ಅಭಿಮಾನಿಗಳ, ದರ್ಶನ್ ಅಭಿಮಾನಿಗಳ ಆಕ್ರೋಶದ ಮಾತಿಗೆ. ರೇಣುಕಾಸ್ವಾಮಿದು ಹಾಗೆ ಆಗಿದ್ದಲ್ವಾ? ದರ್ಶನ್ ಜೊತೆ ಸಂಬಂಧ ಕಡಿತಕ್ಕೆ ಪವಿತ್ರ ಗೌಡ ಈಗ ನಿರ್ಧಾರವನ್ನು ಮಾಡಿದ್ರ. ನೋಡಿ, ಈಗ ದರ್ಶನ್ ಅವರ ಮೇಲೆ ಸಿಟ್ಟಿದೆ ಅವರಿಗೆ ಆರಂಭದಿಂದಲೂ ಕೂಡ. ಆರಂಭದಿಂದಲೇ ಇತ್ತೀಚೆಗೆ ಅವರ ತಂದೆ ತಾಯಿ ಹತ್ರ ಕೂಡ ಇದನ್ನು ಪವಿತ್ರ ಅವರು ಹೇಳಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅವಕಾಶ ಇದ್ರೂ ಕೂಡ ಮೀಟ್ ಆಗ್ತಿಲ್ಲ ಅಂತಂದರೆ ಸಹಜವಾಗಿ ಈಗ ಮುನಿಸು ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದರೆ ದರ್ಶನ್ ಅವರ ಕರಿಯರ್ ಹೇಗೆ ಹಾಳಾಗಿದೆಯೋ ಹಾಗೆ ಪವಿತ್ರ ಗೌಡ ಅವರ ವೈಯಕ್ತಿಕ ಜೀವನಕ್ಕೂ ಕೂಡ ಇದು ಡ್ಯಾಮೇಜ್ ಆಗಿದೆ.